ಎಲ್ಲರಿಗೂ ನಮಸ್ಕಾರ ರೀ. ನೀವು ನೋಡ್ತಿರ್ಬೋದು, ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದು ಮತ್ತೆ ಬರಾಕತ್ತಿದ್ದೀನಿ. ಭಾಳ ದಿವಸದ ನಂತರ ವಿಡಿಯೋ ನಿಮ್ಮೊಂದು ತರಾಕತ್ತಿದ್ದೀನಿ. ಸಿಂಪಲ್ ಒಳಗೆ ಸಿಂಪಲ್ಲಾಗಿ ಅತಿ ಕಡಿಮೆ ಟೈಮ್ ಒಳಗೆ ಸುಲಭವಾಗಿ ರುಚಿಯಾಗಿ ಮಾಡುವಂಥ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಾಗ್ತಾ ಇದ್ದೀನಿ. ಈ ರೆಸಿಪಿ ಹೆಂಗೈತಪ್ಪ ಅಂತಂದ್ರೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್, ಅಷ್ಟ 2-3 ಇಂಗ್ರೀಡಿಯೆಂಟ್ಸ್ ಒಳಗೆ ನಾವು ಈ ರೆಸಿಪಿನ ಮಾಡಿಬಿಡ್ಬೋದು. ಈ ರೆಸಿಪಿ ಹೆಂಗೈತಿ ಏನೈತಿ ಅಂತ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟಿನ ಹೊಡೆದು ಬಿಡ್ರಿ. ಇದಕ್ಕೆ ನಾವು 1-2 ಆ್ಯಪಲ್ ತೊಗೊಂಡಿವ್ರಿ. ಆ್ಯಪಲ್ ತೆಗೆದು ಅದನ್ನು ತೊಳೆದ ಸ್ವಚ್ಛಂಗೆ ಇಟ್ಕೊಂಡಿವಿ. ಆಮೇಲೆ ದಾಳಂಬ್ರಿ ಹಣ್ಣು ತೊಗೊಂಡಿವಿ, ಅವನು ಸಿಪ್ಪೆ ತೆಗೆದ ದಾಳಂಬ್ರಿ ಕಾಳನ್ನು ತೆಗೆದಿಟ್ಕೊಂಡಿವ್ರಿ. ಇದಕ್ಕೆ 1 ವಾಟಿ ಕೆನೆ ಮೊಸರು ಬೇಕ್ರಿ. ಕೆನೆ ಮೊಸರು ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ, ಹುಳಿ ಮೊಸರು ಬೇಡ. ಈಗ ಒಂದು ತುರುಮಣಿ ತೊಗೊಂಡು ಆ್ಯಪಲ್ ಇತ್ತಲ್ಲ, ಆ್ಯಪಲ್ನ ನಾವು ಈ ಥರ ಸಣ್ಣ ತುರಿದಿಟ್ಕೊಂಡ್ಬಿಟ್ಟು ನೋಡ್ರಿ. ಇಷ್ಟ ರೀ, ಭಾಳ ಏನು ಕೆಲಸ ಇಲ್ಲ. ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅವನು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಒಂದು ಬೌಲ್ ಇಟ್ಕೊಂಡು ಬೌಲ್ ಒಳಗೆ ನಾವು ಮೊಸರು ಹಾಕಿದ್ರಿ. ಮೊಸರು ಆದ ಕೂಡಲೇ ಇದಕ್ಕೆ ಚಾಟ್ ಮಸಾಲ ಆದ ಕೂಡಲೇ ಜೀರಾ ಪೌಡರ್ ನೋಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಖಾರ ನೋಡ್ಕೊಂಡು ಹಾಕಿರಿ. ನಾವು ಹಸಿಮೆಣಸಿನ ಖಾರದ ಪುಡಿ ಹಾಕಕತ್ತಿದ್ದೀವಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕಿದ ನೋಡ್ರಿ. ಮೊಸರಿಗೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ 1 ಚಿಟಿಕೆ ಸಕ್ಕರೆ ಹಾಕಕತ್ತಿದ್ದೀವಿ. ಸಕ್ಕರೆ ನೀವು ಬೇಕಂದ್ರೆ ಹಾಕಿರಿ, ಬ್ಯಾಡಂದ್ರೆ ಕ್ಯಾನ್ಸಲ್ ಮಾಡಿರಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಮರಿಬೇಡ್ರಿ. ದಾಳಂಬ್ರಿ ಕಾಳು ಏನು ನಾವು ಸಿಪ್ಪೆ ತೆಗೆದಿಟ್ಟಿದ್ವಲ್ಲ, ಆ ದಾಳಂಬ್ರಿ ಕಾಳು ಅರ್ಧ ಹಾಕಿವ್ರಿ. ಈಗ ತುರಿದಿಟ್ಕೊಂಡಂಥ ಸೇಬು ಹಣ್ಣು ಇತ್ತಲ್ಲ, ಆ್ಯಪಲ್ ಪೀಸ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಇಷ್ಟು ಹಾಕಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಭಾಳ ಸುಲಭ ಒಳಗ್ರಿ. ಇದನ್ನು ಪುರಿ ಜೊತೆ ತಿನ್ನಿರಿ, ಚಪಾತಿ ಜೊತೆ ತಿನ್ನಿರಿ, ರೊಟ್ಟಿ ಜೊತೆ ತಿನ್ನಿರಿ, ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ. ನೀವು ಈ ಥರ ರೈತ ಕೋಸಂಬರಿ, ಮೂಲಂಗಿದು, ಗಜ್ರಿದು, ಸೌತಿಕಾಯಿದು ಮಾಡಿರ್ತೀರಿ. ಆ್ಯಪಲ್ದು ಯಾವಾಗಾರ ಮಾಡಿರೇನ್ರಿ? ಇಲ್ಲಲ್ಲ. ಹಂಗಂದ್ರೆ ನೀವು ಈ ರೆಸಿಪಿ ನೋಡಿದ ಕೂಡಲೇ ಈ ಆ್ಯಪಲ್ ರೈತ ರೆಸಿಪಿ ಮಾಡೋದ ಮರಿಬೇಡ್ರಿ. ಎಲ್ಲ ಅದನ್ನು ತಿರುಗಿಸೋದು ಮಿಕ್ಸ್ ಚಲೋ ಆಗೈತಿ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡ್ರಿ. ಈಗ ಇಷ್ಟು ಗಾರ್ನಿಷಿಂಗ್ ಮಾಡೋದಲ್ಲ, ಕೊತ್ತಂಬರಿ ಆದ ಕೂಡಲೇ ನಾವು ಸ್ವಲ್ಪ ದಾಳಂಬ್ರಿ ಕಾಳು ಇಟ್ಕೊಂಡಿದ್ದೀವಲ್ಲ, ಆ ದಾಳಂಬ್ರಿ ಕಾಳನ್ನು ಇದಕ್ಕೆ ಮ್ಯಾಲೆ ಗಾರ್ನಿಷ್ ಮಾಡಿಬಿಡೋದ್ರಿ. ಇದನ್ನು ಹಾಕ್ಬೇಕಾದ್ರೆ ಅಲ್ಲೆಲ್ಲೇ ಮ್ಯಾಲೆ ಬರ್ತಾವೆ. ಅದರ ಸಲುವಾಗಿ ದಾಳಂಬ್ರಿ ಕಾಳು ಮ್ಯಾಲೆ ಹಾಕೋದು. ಮತ್ತು ತೆಂಗಿನಕಾಯಿ ತುರಿ ಅಂತಾರಲ್ಲ, ಕಾಯಿ ತುರಿ ಸ್ವಲ್ಪ ಹಾಕಿಬಿಡ್ರಿ ಮ್ಯಾಲೆ. ವಾಹ್, ಇದರದ್ದು ರುಚಿ ಡಬಲ್ ಆಗಿಬಿಡ್ತೈತಿ. ತಿನ್ನಕ್ಕಂತೂ ಮಸ್ತ್ ರೀ. ಸಣ್ಣ ಹುಡುಗರ ಆಮೇಲೆ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಈ ರೈತ ರೆಸಿಪಿನ ಸುಲಭವಾಗಿ ಕೇವಲ 10 ನಿಮಿಷದೊಳಗೆ ಮಾಡಿಬಿಡ್ಬೋದ್ರಿ. ಊಟದ ಜೊತೆ ಇಂಥ ರೈತ ಇತ್ತಂದ್ರೆ ಊಟ ಭಾಳ ರುಚಿ ಇರ್ತೈತೆ ರೀ. ನಾವು ಯಾವಾಗಾರ ಮಾಡ್ತಿರ್ತೀವಿ. ಇನ್ನು ಮುಂದೆ ಮತ್ತೆ ನಮ್ಮ ವಿಡಿಯೋಗಳು ಬರ್ತಾವ. ನೀವು ಮೊದಲಿನಂಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡಿ ಹಂಗೆ ಯಾರೂ ಹೋಗ್ಬೇಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ. ಈ ಆ್ಯಪಲ್ ರೈತ ನೀವು ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಮಾಡಿಕೊಡ್ರಿ. ಇದರದ್ದು ರುಚಿ ನೋಡೋದ ಮರಿಬೇಡ್ರಿ. ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾಯಿರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.